ಓಕೆ. ಅಪರ್ಣ ಅವರ ಬಗ್ಗೆ ಮಾತನಾಡಲಿಕ್ಕೆ ಮಂಡ್ಯ ರಮೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಗೆಳೆಯ. ಸರ್, ವಿಷಯ ತಮಗೂ ಕೂಡ ಗೊತ್ತಾಯ್ತು ಅನ್ಕೊಂತೀನಿ. ಅಪರ್ಣ ಅವರು ಕೊನೆ ಉಸಿರು ಎಳೆದಿದ್ದಾರೆ, ಏನು ಹೇಳ್ತೀರಿ ಸರ್? ಇದು ತೀರಾ ದಿಗ್ಭ್ರಾಂತಿ ಹಿಂಗೆಲ್ಲ. ಹೌದು. ಕನ್ನಡ ಜನಮಾನಸಕ್ಕೆ ಕನ್ನಡವನ್ನ ನುಡಿಸುವುದೇ ಒಂದು ದೊಡ್ಡ ದುಸ್ಸಾಹಸ ದಿನಗಳು ಎದುರಾಗಿರುವಂತಹ ಇಂಥ ಕಷ್ಟಕರ ದಿವಸಗಳಲ್ಲಿ ಕನ್ನಡವನ್ನ ಅತ್ಯಂತ ಸುರಳಿತವಾಗಿ ನುಡಿಸ್ತಾ ಇದ್ದಂತ ಒಬ್ಬ ಸಜ್ಜನಿಕೆಯ ಸಂಸ್ಕೃತಿ ಇರುವಂತ ಮತ್ತು ಎಲ್ಲರೂ ಪ್ರೀತಿಸಬಲ್ಲದಂತ ಹೃದಯ ಉಳ್ಳಂತ ಒಂದು ಮಾತೃತ್ವ ಇರೋ ಒಂದು ಹುಡುಗಿ ನಮ್ಮಿಂದ ಹೊಟ್ಟೋದ್ಲು, ದೂರ ಹೊಟ್ಟೋದ್ಲು. ಅದು ನನಗೆ ತುಂಬಾ ದೊಡ್ಡ ಸಂತೋಷ. ಹುಡುಗಿ ಅಂತ ಯಾಕೆ ಕರಿತೀನಿ ಅಂತಂದ್ರೆ ನಮ್ಮ ಹತ್ರ ಅಷ್ಟು ಎಲ್ಲರೂ ತಮಾಷೆ ಮಾಡ್ತಾ ಇದ್ರು, ಮಜಾಡಕ್ಕೆ ಸಲ್ಲೋ ಮತ್ತೊಂದ್ ಕಡೆನೋ ವಯಸ್ಸಾದವರು ಅಂತ ಹಿಂಗೆಲ್ಲ. ಆದ್ರೆ ಆಕೆ ಎಷ್ಟು ಪ್ರೀತಿಯಿಂದ ಸಣ್ಣ ಹುಡುಗಿ ತರ ವರ್ತಿಸ್ಕೊಂಡು ನಮ್ಮ ಹತ್ರ ಬಹಳ ಲವಲವಿಕೆಯಿಂದ ಖುಷಿಯಿಂದ. ಗಾಂಧಿ ಅವ್ರು ಹೇಳ್ತಿದಂಗೆ 100 ವರ್ಷ ಬದುಕ್ತೀನಿ ಅಂತ ಹೇಳ್ತಿದಂಗೆ ಈಗೇನೋ 100 ವರ್ಷ ಬದುಕ್ತೀನಿ ಅಂತ ತುಂಬಾ ಮಹತ್ವಾಕಾಂಕ್ಷೆ ಯೋಜನೆಗಳನ್ನೆಲ್ಲ ತನ್ನ ಒಡಲಲ್ಲಿ ಇಟ್ಟುಕೊಂಡು ಕಣ್ಮರಿ ಆಗ್ಬಿಟ್ಟಿದ್ದಾಳೆ. ಯಾಕಂತಂದ್ರೆ ನನ್ನ ರಂಗಶಾಲೆ ಮಾಡಿದಾಗ ಎಷ್ಟು ಸಂತೋಷ ಪಡ್ಕೊಂಡಿರೋ ನಟನ ಬಗ್ಗೆ ಅಂದ್ರೆ ಇವತ್ತು ನಟನ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಅದಕ್ಕೆ ಅವರ ಶುಭ ಹಾರೈಕೆಗಳ ನುಡಿಗಳು, ಅವರ ಬರವಣಿಗೆ ಆಕೆ ಬರಿತಾ ಇದ್ಲು, ಓದ್ತಾ ಇದ್ಲು, ಬೇರೆ ಬೇರೆ ಭಾಷೆಯಿಂದ ಓದ್ತಾ ಇದ್ಲು. ಆಮೇಲೆ ಕನ್ನಡದ ನುಡಿಗಟ್ಟುಗಳನ್ನು ಸುಳ್ಳಿತವಾಗಿ ನುಡಿಸಬಲ್ಲಂತ ಯೋಗ್ಯತೆ ಇದ್ದಂತ ಹೆಣ್ಮಗಳು. ಮತ್ತೆ ನಟಿಸ್ತಾ ಇದ್ರು ತುಂಬಾ ಚೆನ್ನಾಗಿ. ಕಾಮಿಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು, ಸೀರಿಯಸ್ ಅಷ್ಟೇ ಪಾತ್ರಗಳು ಮಾಡ್ತಾ ಇದ್ರು. ಆಮೇಲೆ ಒಂದು ದೊಡ್ಡ ಪರಂಪರೆ ಇತ್ತು ಮನೇಲಿ. ಅಪ್ಪ ಬಹಳ ದೊಡ್ಡ ಹಿರಿಯ ಪತ್ರಕರ್ತರು ಮತ್ತು ದೊಡ್ಡ ದೊಡ್ಡ ಜೀವಗಳ ಜೊತೆ ಬದುಕಿದವರು. ಆಮೇಲೆ ಇಡೀ ಭಾರತದಲ್ಲಿ ಹೈಯೆಸ್ಟ್ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ಇಡೀ ಮಂತ್ರಿಮಂಡಲಕ್ಕೆ ನಿರೂಪಣೆಯನ್ನ ಕಾರ್ಯಕ್ರಮಗಳನ್ನ ಕೊಟ್ಟಂತ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಸಾಮರ್ಥ್ಯ ಇದ್ದಂತ ಒಬ್ಬ ಹೆಣ್ಣುಮಗಳು. ತುಂಬಾ ಸಾಧನೆಗಳು ಬೇಕಾದಷ್ಟಿತ್ತು. ನಾನು ಪ್ರತಿ ವರ್ಷನೂ ತಮಾಷೆ ಮಾಡ್ತಿದ್ದೆ, ನಿಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಬರ್ಬೇಕಪ್ಪ ನಿಮ್ಗೆ, ನಿರೂಪಣಾ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿ ಯಾಕೆ ಅಂತ ಇದ್ರು. ನೀವು ರಂಗಭೂಮಿಲ್ ಮಾಡಿಲ್ವಾ, ನಿಮಗ್ ಬಂತ ತಮಾಷೆ ಮಾಡೋರು. ಅಲ್ಲ ರೀ, ನಿಮಗ್ ಬರ್ಬೇಕು. ಆದ್ರೂ ಅಪರ್ಣ, ಇದು ಅಪರೂಪದ ಕೆಲಸ, ಎಲ್ಲಾರು ಮಾಡಕ್ಕಾಗಲ್ಲ. ಎಂತಹ ಕಾರ್ಯಕ್ರಮವನ್ನು ಎಷ್ಟು ಚೆನ್ನಾಗಿ ಸರಿ ತೂಗಿಸ್ತೀರಿ, ಹಿಂಗೆಲ್ಲ ಹೇಳ್ತಾ ಇದ್ದೆ. ಇವತ್ತು ತೀರಾ ನಿರೀಕ್ಷಿತ ಗೆಳೆಯ. ನಂಬಕ್ಕೆ ನನಗೆ ಬರೀ 1 hour ಇಂದ ಗೊತ್ತಾಯ್ತು. ಶಾಕ್ ನನಗಿದು, ನಂಬಕ್ಕೆ ಆಗ್ತಾ ಇಲ್ಲ. ಇನ್ನು ಈಕೆ ಎಲ್ಲೋ ಹೋಗಿದ್ರೆ, ಯಾರೋ ಸುಳ್ಳು ಹೇಳ್ತಾ ಇಲ್ಲ ಬರ್ತಾರೆ ಅಂತ ಎಲ್ಲಾರು ಪದೇ 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 ಫೋನ್ ಮಾಡ್ತಾರೆ. ನೋಡಿ ನನಗೆ ದೊಡ್ಡ ಶಾಕ್ ಆಗ್ತಾ ಇದೆ. ಈಗ ನೀವು ಶೂಟಿಂಗ್ ಸೆಟ್ ಅಲ್ಲೆಲ್ಲ ಒಟ್ಟಿಗೆ ಇರ್ತಿದ್ರಿ, ಆ ಸಂದರ್ಭದಲ್ಲಿ ಏನಾದ್ರು ಈ ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳ್ಕೊಳ್ತಾ ಇದ್ರ ಅಪರ್ಣ ಅವರು ಅಂತ? ಗೆಳೆಯ, ಒಂದು ಸರಿ ಅವರ ಕಟ್ಟ ಕಡೆಯ ನನ್ನ ಎಂತ ದುರಂತ ನೋಡ್ರಿ, ನಾನು ಹೆಂಗ್ ಹೇಳೋದು ಗೊತ್ತ ಮುಜಾಗುತ್ತೆ. ಅವರ ಕಡೆಯ ಪಾತ್ರ ನನಗೆ ಗೊತ್ತಿದ್ದಂಗೆ ಸೀರಿಯಲ್ ನಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಿಮೆ. ಅದು ನನ್ನ ಹೆಂಡತಿರೋದು, ನಂದು ಅವ್ರದ್ದು ಜೋಡಿ ಯಾವಾಗ್ಲೂ ಜೊತೆಲಿ ಇರ್ತಾ ಇತ್ತು. ಒಂದು ವರ್ಷಗಳ ಕಾಲ ನಾವು ಒಂದು ಖಾಸಗಿ ವಾಹಿನಿಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಪಾರುಪತಿಗಾರನ್ ರೋಲ್ ಮಾಡ್ತಾ ಇದ್ದೆ. ನಾನು ಹೆಂಡತಿ ರೋಲ್ ಮಾಡ್ತಾ ಇಲ್ಲ, ಎಮೋಷನಲ್ ಆದ ರೋಲು. ಅವಾಗ ಹುಷಾರ್ ತಪ್ಪಿ 3 ತಿಂಗಳು ಬರ್ಲಿಲ್ಲ. ಅವಾಗ ಸಹಜವಾಗಿ ಇದು ಬಿಸ್ನೆಸ್ ಕ್ಷೇತ್ರ ಆದ್ರಿಂದ ಇಲ್ಲಿ ತುಂಬಾ ಮೆಟೀರಿಯಲಿಸ್ಟಿಕ್ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳೇ ಅವ್ರನ್ನ ತೆಗೆದಾಕಿದ್ರು, ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಇನ್ನೊಬ್ರನ್ನ ಯಾರನ್ನ ಹಾಕೊಂಡ್ರು. ಅವರು ಸೀರಿಯಲ್ ಮಾಡ್ತಾ ಇದ್ದವರು, ಮುಂದಕ್ಕೆ ಹೋಯ್ತು. ಆದ್ರೆ ನಾನು ಅವಾಗೆಲ್ಲ ಫೋನ್ ಮಾಡಿ, ನೀವು ಬರ್ಲಿಲ್ಲ, ನಮ್ ಮೋಸ ಮಾಡಿದ್ರಿ, ತಮಾಷೆ ಮಾಡ್ತಿದ್ದಾರೆ, ಏನ್ ಮೇಡಮ್ ನೀವು ಅಂತ ಬಹಳ ತುಂಬಾ ಪ್ರೀತಿಯಿಂದ ನಾವು ಹಠ ಮಾಡ್ತಾ ಇದ್ವಿ. ನೀವು ಬರ್ಬೇಕು, ಮತ್ತೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇದ್ವು. ಬರ್ತೀನಿ, ಮತ್ತೆ ಬರ್ತೀನಿ, ನಾನು ಹುಷಾರ್ ಸರಿ ಆಗ್ತೀನಿ ಅಂತ ಹೇಳಿದ್ರು. ಆದ್ರೆ ಆಮೇಲೆ ಅವ್ರು ಸರಿಯಾಗಿದ್ದು ಯಾವುದೋ ಫೋಟೋಗಳೆಲ್ಲ ನೋಡ್ತಾ ಇದ್ದೆ, ಒಳ್ಳೆ ಫೋಟೋಗಳೆಲ್ಲ ಹಾಕೊಳ್ಳೋರು. ಮೊನ್ನೆ ಕೂಡ ಫೇಸ್ಬುಕ್ ಅಲ್ಲಿ ಬಹಳ ನಿನ್ನೆ ಒಂದ್ ಫೋಟೋ ಹಾಕಿದ್ದಾರೆ, ನೆನ್ನೆನೋ ಮೊನ್ನೆನೋ. ಇಲ್ಲದ್ದು ತುಂಬಾ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ ಅಂತ ನಾನು ಲೈಕ್ ಕೊಟ್ಟಿದ್ದೀನಿ. ಹಿಂಗೆ ತಮಾಷೆ ಮಾಡ್ತಿದ್ದೆ, ರೇಗಿಸ್ತಿದ್ದೆ ಎಲ್ಲ ಇದ್ವು. ಆದ್ರೆ ಅವರ ತಮಾಷೆ ರೇಗಿಸುವಿಕೆ ಹಿಂದೆ ಎಲ್ಲ ಇಷ್ಟೊಂದು ಕರಾಳ ಅನಾರೋಗ್ಯದ ಸೂಚನೆಗಳಿದೆ ಅಂತ ನಂಗೆ ಕಲ್ಪನೆ ಇಲ್ಲ ಕಂಡ್ರೆ. ನಮ್ಗೆ ಯಾರಿಗೂ ಅವ್ರು ಬಿಟ್ಕೊಡ್ಲೇ ಇಲ್ಲ ಕಡೆವರೆಗೂ ಅವ್ರ ನೋವನ್ನ. ಅವ್ರ ನೋವನ್ನೆಲ್ಲೂ ಹೇಳಲೇ ಇಲ್ಲ. ಬರೀ ಸಂತೋಷಗಳು ಮಾತ್ರ ಜೊತೆ ಹಂಚ್ಕೊಂಡ್ರು. ಬಹಳ ಕಮ್ಮಿ ಜನ ಹಂಗ್ ಸಿಕ್ಕದು, ಕಷ್ಟ. ದುಃಖವನ್ನು ವೈಭವೀಕರಿಸುವಂತ ಇದರಲ್ಲಿ ಮಾತೃತ್ವದ ಪ್ರೀತಿಯನ್ನ ಅಂತ ತಾನು ಆರಾಮಾಗಿದ್ದೀನಿ ಅಂತ ತೋರಿಸ್ಕೊಂಡು ಪಟ್ಟಂತ ಹಿಂಗ್ ಹೋಗ್ಬಿಡೋದಿದೆಯಲ್ಲ, ಇದು ತುಂಬಾ ನೋವಿನ ವಿಚಾರ. ನನಗೆ ಹೃದಯ ಹಿಂಡು ಹೋಗ್ತಾ ಇದೆ. ನಿಜ. ಥ್ಯಾಂಕ್ ಯು ಮಂಡ್ಯ ರಮೇಶ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.